ನೆಚ್ಚಿನ ಗ್ರಾಹಕರನ್ನ ಮತ್ತಷ್ಟು ಸೆಳೆಯಲು ನಿರ್ಧರಿಸಿರುವ ಸುದರ್ಶನ್ ಸಿಲ್ಕ್ಸ್ ತನ್ನ ನೂತನ ಶಾಖೆಯನ್ನ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ತೆರೆದಿದೆ. ಇನ್ನು ಶೋರೂಮ್ ನೂತನ ವೈವಾಹಿಕ ಆಧುನಿಕ ಬಟ್ಟೆಗಳು ಹಾಗೂ ವಸ್ತುಗಳು ದೊರಕಲಿದ್ದು ಈ ಹೊಸ ಫ್ಯಾಷನ್ ಲೋಕ ಆರ್ಆರ್ ನಗರ ಸೇರಿದಂತೆ ಬೆಂಗಳೂರಿನ ಹಲವು ಜನರಿಗೆ ವಿಶಿಷ್ಟ ಶಾಪಿಂಗ್ ಅನುಭವವನ್ನ ನೀಡಲು ಸಿದ್ಧವಾಗಿದೆ. ದೀಪ ಬೆಳಗಿಸುವ ಮೂಲಕ ನಟಿ ರಚಿತಾರಾಮ್ ನೂತನ ಶೋರೂಮ್ಗೆ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಮಾಲಕಿ ರಮ್ಯಾ ಮಾತನಾಡಿ, ಇಲ್ಲಿ ಜನರಿಗೆ ಬೇಕಾಗಿರುವಂತಹ ಒಂದು ಬ್ರ್ಯಾಂಡ್ ಆಗಿದ್ದು ಇಲ್ಲಿ ಕಾಲಕ್ಕೆ ತಕ್ಕಂತೆ ಉಡುಪುಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಲಾಗ್ತಿದೆ ಎಂದರು. ನಟಿ ಅನುಷಾ ರೈ ಮಾತನಾಡಿ, ಬೆಂಗಳೂರಿನಲ್ಲಿ ಚಿಕ್ಕಪೇಟೆ, ಮಲ್ಲೇಶ್ವರಂ ಸೇರಿದಂತೆ ಹಲವು ಭಾಗಗಳಲ್ಲಿ ಸುದರ್ಶನ್ ಸಿಲ್ಕ್ಸ್ ತನ್ನ ಶಾಖೆಯನ್ನ ಹೊಂದಿದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ನೂತನ ಶಾಖೆಗಳನ್ನು ಓಪನ್ ಆಗಲಿ ಅಂತ ಹೇಳಿದರು. ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಸುಂದರವಾದ ಸುದರ್ಶನ್ ಸಿಲ್ಕ್ಸ್ ರಾಜರಾಜೇಶ್ವರಿ ನಗರ ಹೊಸ ಅಧ್ಯಾಯದ ಶುಭಾರಂಭದಲ್ಲಿ ಸುದರ್ಶನ್ ಸಿಲ್ಕ್ಸ್ ಆರ್ಆರ್ ನಗರದ ಪ್ರಾರಂಭ, ಅಂದದ ಆಚರಣೆ, ಸಂಪ್ರದಾಯದ ಸಂಭ್ರಮ ಇದೆ. ಸ್ವಾಗತವನ್ನು ಕೋರ್ತಾ ಇದ್ದೀವಿ. Generation entrepreneur of Sudarshan Silks, and it's a legacy brand, and ee legacy na ನಾವು ಮುಂದುವರೆಸಿ ತಗೊಂಡು ಹೋಗಬೇಕು ಅಂತ I've joined the business ಇವಾಗ. and sarees ತುಂಬಾನೇ it's versatile. ಆಗಿನ ಜನರೇಷನ್ ಇಂದ ಇದ್ದು ಇವಾಗಿನವರೆಗೂ ಇದೆ and ಮುಂದೆ ಕೂಡ ಇದ್ದೇ ಇರುತ್ತೆ. and ನಾವು ಜನರೇಷನ್ ತಕ್ಕಂತೆ ನಾವು ಕಲೆಕ್ಷನ್ಸ್ ಆ್ಯಡ್ ಮಾಡ್ತೀವಿ and vintage is back now. so ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇರ್ತೀವಿ ಆ್ಯಂಡ್ ವಿ ಹ್ಯಾವ್ ಕಲೆಕ್ಷನ್ಸ್ ಫಾರ್ ಎವ್ರಿ ಒನ್. ಇಟ್ಸ್ ಅ ಒನ್ ಸ್ಟಾಪ್ ಶಾಪಿಂಗ್ ಡೆಸ್ಟಿನೇಷನ್. ಎಲ್ಲರೂ ಬನ್ನಿ, ಎಲ್ಲರೂ ಶಾಪ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ರಾಜರಾಜೇಶ್ವರಿ ನಗರಲ್ಲಿ ನಮ್ಮೆಲ್ಲರ ಫೇವ್ರೇಟ್ ಸುದರ್ಶನ್ ಸಿಲ್ಕ್ಸ್ ಸ್ಟೋರ್ಸು ನೂತನವಾಗಿ ಓಪನ್ ಆಗಿದೆ. ಓನರ್ಸ್ ಇಲ್ಲೇ ಇದ್ದಾರೆ, ಶರತ್ ಹಾಗೂ ವರ್ಷ ಅವರು, ಒಳ್ಳೆ ಸ್ನೇಹಿತರು ಕೂಡ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಬ್ಯಾಂಗ್ಳೂರಿನಲ್ಲಿ ಪ್ರೀಮಿಯಂ ಏರಿಯಾಸಲ್ಲೇ ಇವ್ರದ್ದು ಸುದರ್ಶನ್ ಸಿಲ್ಕ್ಸ್ ಇರೋದು. ಚಿಕ್ಕಪೇಟೆ, ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಈಗ ನಮ್ಮ ರಾಜರಾಜೇಶ್ವರಿ ನಗರ ತುಂಬ ಜಾಸ್ತಿ ಒಳ್ಳೆಯದಾಗಲಿ. ಏಕೆಂದರೆ ಸೀರೆ ಅಂದರೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಎಲ್ಲರಿಗೂ ಗೊತ್ತು. ಇಂಡಿಯನ್ ಟ್ರೆಡಿಷನ್ ಅಂದರೆ ಒಂದು ಗತ್ತು. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನಮ್ಮ ಸೀರೆನ ಅದು ಹೆಣ್ಮಕ್ಳು ತರಿಸೋದನ್ನು ತುಂಬಾ ಇಷ್ಟಪಡ್ತಾರೆ. ಆ ಥರ ತುಂಬ ವಿಧವಾದ ಸೀರೆಗಳು, ಎಲ್ಲ ಥರ ಕಲೆಕ್ಷನ್ಸು, ನಾರ್ಮಲ್ ಸ್ಯಾರಿ ಟು ಆಲ್ ಕೈಂಡ್ ಆಫ್ ಸಿಲ್ಕ್ ಸ್ಯಾರೀಸ್ ನಾವು ಸುದರ್ಶನ್ ಸಿಲ್ಕ್ಸಲ್ಲಿ ಪಡಿಬೋದು. ಆ್ಯಂಡ್ ನಾನು ಕೂಡ ಇವತ್ತು ಹಾಕಿರೋದು ನಿಮ್ಮ ಸ್ಯಾರಿನೇ. ವೆರಿ ಹ್ಯಾಪಿ. ತುಂಬ ಜಾಸ್ತಿ ಒಳ್ಳೆಯದಾಗಲಿ. ಇನ್ನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಿಮ್ಮ ಸುದರ್ಶನ್ ಸಿಲ್ಕ್ ಸ್ಟೋರ್ಸ್ ಓಪನ್ ಆಗಿ. ಆಲ್ ದಿ ವೆರಿ ಬೆಸ್ಟ್. ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಡೆಫಿನೆಟ್ಲಿ 90s ಇಲ್ಲ 80sಲ್ಲಿ ಎಲ್ಲ ಸೀನಿಯರ್ಸ್ ಸಿಟಿಸನ್ಸ್ ಪ್ರತಿಯೊಬ್ಬರು ಆಪ್ಟ್ ಮಾಡ್ತಿದ್ದು ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಚಿಕ್ಕಪೇಟೆ ನನಗೆ ಗೊತ್ತಿದ್ದು. ಅದಾದಮೇಲೆ ಮಲ್ಲೇಶ್ವರಮಲ್ಲಿ ಅವರ ಒಂದು ಸೆಕೆಂಡ್ ಸ್ಟೋರ್ ಲಾಂಚ್ ಆಗಿದ್ದು ಆ್ಯಂಡ್ ಮಾರತ್ಹಳ್ಳಿ. ಅದಾದಮೇಲೆ ಇವಾಗ ರಾಜರಾಜೇಶ್ವರಿ ನಗರಲ್ಲಿ. ಸೊ ಅವರಿಗೆ ನಾನು ಕೇಳಿದಾಗ ನನಗೆ ಈ ಸೈಡ್ ಆಫ್ ಏರಿಯಾಯಿಂದ ಅಂದರೆ ಈ ಪಾರ್ಟ್ ಆಫ್ ದ ಸಿಟಿಯಿಂದ ತುಂಬ ಜನ ಕಸ್ಟಮರ್ಸ್ ಅವ್ರಿಗೆ ಚಿಕ್ಕಪೇಟೆ ಆಗಿರ್ಬೋದು, ಇಲ್ಲ ಮಲ್ಲೇಶ್ವರಂಗೆ ಆಗಿರ್ಬೋದು, ಮಾರತಳ್ಳಿಗೆ ಹೋಗ್ತಿದ್ರೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಈ ಒಂದು ಲೆಗಸಿನ ಅವರ ಫ್ಯಾಮಿಲಿ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ನಾನು ಕೇಳ್ಪಟ್ಟೆ ಲಿಫ್ಟಲ್ಲಿ ಗೊತ್ತಾಯ್ತು ನನಗೆ ಇವರು 4th ಜನರೇಷನ್ ಆಫ್ ಸುದರ್ಶನ್ಸ್ ಫ್ಯಾಮಿಲಿ ಅಂತ. ಸೊ ಐ ಥಿಂಕ್ ನಾನು ಅವನಿಗೆ ಇವಾಗಲೇ ಹೇಳೋದು, ಪ್ಲೀಸ್ ಕಂಟಿನ್ಯೂ ದ ಲೆಗಸಿ. ಓಕೆ, ಯಾ ಅಂದರೆ ಆಗಲ್ಲ, ಯು ಹ್ಯಾವ್ ಟು ಸೇ ಯಸ್. ಸೊ ಆ್ಯಂಡ್ ಐ ಥಿಂಕ್ 2-3 ವರ್ಷದ ಹಿಂದೆ ನಾನು ಸುದರ್ಶನ್ ಜ್ಯುವೆಲ್ರಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು. ಹಾಗೆ ನಿಮ್ಮ ಒಂದು ಜ್ಯುವೆಲ್ರಿ ಸ್ಟೋರ್ನ ಆದಷ್ಟು ಬೇಗ ನಮ್ಮ ಏರಿಯಾದಲ್ಲಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ನನ್ನ ಕಡೆ ಹಾಗೆ ಮಾಧ್ಯಮ ಕಡೆಯಿಂದ ನಮ್ಮ ಎಲ್ಲರ ಅಭಿಮಾನಿಗಳು ಹಾಗೆ ಸುದರ್ಶನ್ ಫ್ಯಾನ್ಸ್ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್.